ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳಿಗಾಗುವಂಥ ಮೇನ್ ಪ್ರಾಬ್ಲಮ್ಮು ಫೇಶಿಯಲ್ ಹೇರ್ ಆಗಿರ್ಬೋದು, ಅಥವಾ ಅಂಡರ್ ಆರ್ಮ್ಸ್ ಆಗಿರ್ಬೋದು, ಕಾಲಿನಲ್ಲಿ, ಕೈನಲ್ಲಿ, ಅಥವಾ ಈ ಒಂದು ತುಟಿಯ ಮೇಲ್ಗಡೆ ಭಾಗದಲ್ಲಿ ಈ ರೀತಿ ಸ್ವಲ್ಪ ಹೇರ್ಸ್ ಗ್ರೋ ಆಗೋಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಗಡ್ಡ ಥರ ಬೆಳೀತಾ ಇರುತ್ತೆ. ಈ ಥರ ಆದಾಗೆಲ್ಲ ಏನಾಗ್ಬಿಡುತ್ತೆ ಅಂದರೆ, ಯಾವಾಗಲೂ ನಾವು ರೇಸರ್ ಸಹಾಯದಿಂದ ಮಾಡ್ಕೊಳಕ್ಕಾಗೋದಿಲ್ಲ. ರೇಸರ್ ಯೂಸ್ ಮಾಡೋದ್ರಿಂದ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿ ಮನೆ ಮದ್ದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೆಮಿಡಿ ಟ್ರೈ ಮಾಡಿದರೆ ಬೇಬಿ ಹೇರ್ ಗ್ರೋತ್ ಕೂಡ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಬರ್ತಾ 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 ಹೇರ್ಸ್ ಏನಿದೆ ಬೆಳೆಯೋದು ಕಮ್ಮಿ ಆಗುತ್ತೆ. ಕೈ ಮೇಲಾಗಿರ್ಬೋದು, ಕಾಲಿನ ಮೇಲಾಗಿರ್ಬೋದು, ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ಒಂದೇ ಒಂದು ಸತಿ ಮಾಡ್ಕೊಂಡ್ರೆ ಸಾಕು. ಇದನ್ನು ನೀವು ಜಾಸ್ತಿ ಹೇರ್ಸ್ ಬೆಳೀತಾ ಇದ್ದವರು 2 ಟೈಮ್ಸ್ ಮಾಡ್ಕೊಳ್ಳಿ. ಮಂತ್ಲಿ 2 ಟೈಮ್ಸ್ ಮಾಡ್ಕೊಳ್ಳಿ. ಕಮ್ಮಿ ಇದ್ದವ್ರು ಏನಿದೆ 1 ಮಂತ್ಲಿಗೆ 1 ಟೈಮ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಇಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. ಹಸಿ ಹಾಲನ್ನು ತೊಗೊಂಡು 1 ಗ್ಲಾಸ್ ಆಗುವಷ್ಟು ಹಸಿ ಹಾಲಿಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದು ಸತಿ ನೀಟಾಗಿ ಕುದಿಸ್ಕೋಬೇಕು. ಎಷ್ಟು ಕುದಿಬೇಕು ಅಂದರೆ, ಈ ಹಾಲೇನಿದೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಬೇಕು. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಹಾಲಿನ ಮಿಶ್ರಣದಲ್ಲಿ ಅರಿಶಿನ ಏನಿದೆ ಎದ್ದು ಹೊಡಿಬೇಕು. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಕುದಿಸ್ತಾ ಇದ್ದೀನಲ್ವ, ಇದೇ ರೀತಿ ನೀವು ಕೂಡ ಕಂಟಿನ್ಯೂ ಒಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಬನ್ನಿ. ನೋಡಿ, ಇದೇ ರೀತಿ ನೀವು ಕುದಿಸ್ಕೊಂಡು ಮಾಡಿಕೊಂಡ್ರೆ ಸಾಕು. ಎಷ್ಟೋ ರೆಮಿಡಿಗಳನ್ನು ಟ್ರೈ ಮಾಡಿರ್ತೀರ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಮತ್ತೆ ಬೇಬಿ ಹೇರ್ ಗ್ರೋತ್ ಬರೋವರೆಗೂ ನಿಮಗೆ ಮಿನಿಮಮ್ 2 to 3 ಮಂತ್ಸ್ ಬೇಕಾಗುತ್ತೆ. ಅಲ್ಲಿವರೆಗೂ ಹೇರ್ ಗ್ರೋತಿಗೆ ಪ್ರಾಬ್ಲಮೇ ಇರೋದಿಲ್ಲ. ಫೇಶಿಯಲ್ ಹೇರ್ಸ್ ಆಗಿರ್ಬೋದು, ಕೈ ಕಾಲಿಗಾಗಿರ್ಬೋದು, ತುಂಬ ಹೇರ್ಸ್ ಜಾಸ್ತಿ ಆಗ್ತಾ ಇದ್ದಾವೆ. ಕಿವಿಯಿಂದ ಅಥವಾ ಈ ತುಟಿ ಹತ್ರ, ಇಲ್ಲಿ ಲಿಪ್ಸ್ ಹತ್ರ ಎಲ್ಲ ಮೇಲ್ಗಡೆ ಆ ರೀತಿ ಆಗ್ತಾ ಇದ್ದಂಗೆಲ್ಲ ಏನಾಗುತ್ತೆ, ತುಂಬ ಬೇಜಾರು ಅನಿಸುತ್ತೆ. ಎಷ್ಟೋ ಸತಿ ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇರೋದಿಲ್ಲ. ಹಾಗಾಗಿ ಈ ರೆಮಿಡಿನ ನೀವು ಮನೆಯಲ್ಲೇ ಟ್ರೈ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಸ್ಫಟಕ ಅಂತ ಬರುತ್ತೆ. ಸ್ಫಟಕ ನಾರ್ಮಲ್ ಆಗಿ ನೀವು ಯಾವುದೇ ಸ್ಟೋರಿಗೆ ಹೋಗಿ, ಕಿರಾಣಿ ಸ್ಟೋರಿಗೆ ಹೋಗಿ ಕೇಳಿದ್ರು ಕೊಡ್ತಾರೆ. ಈ ಸ್ಫಟಕ ಏನಿದೆ ನೋಡಿ, ಹೀಟನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಅಷ್ಟೇ ಅಲ್ಲ, ಇದು ನಾರ್ಮಲ್ ಆಗಿ ಎಲ್ಲಾದರೂ ತುಂಬ ಉರಿಯಾಗಿದ್ದರೆ ಇದನ್ನು ಹಚ್ಬಿಡ್ತಾರೆ. ಹಾಗಾಗಿ ಇದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಟ್ಯಾಬ್ಲೆಟ್ ಥರ ಕಾಣ್ತಾ ಇದೆ. ನೋಡಿ, ಪುಡಿ ಮಾಡ್ಕೊಂಡ ತಕ್ಷಣ ಟ್ಯಾಬ್ಲೆಟ್ ಪುಡಿ ಏನಾಗುತ್ತಲ್ವ, ಆ ರೀತಿ ಕಾಣ್ತಾ ಇದೆ. ನೋಡಿ, ಸ್ಫಟಕನ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಈ ಒಂದು ಹಾಲಿನ ಅರಿಶಿನ ಏನಿದೆ ನೋಡಿ, ಕುದಿಸಿರೋವಂಥದ್ದು ಈಗ ತಣ್ಣಗಾಗಿದೆ. ತಣ್ಣಗಾಗಿ ಬಿಟ್ಟಿದ್ದೆ ಒಂದು 5 ನಿಮಿಷಗಳ ಕಾಲ. ಈಗ ರೆಡಿ ಆಗಿದೆ. ಇದಕ್ಕೆ ನಾನಿಲ್ಲಿ ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹನಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ನಿಂಬೆ ಹಣ್ಣನ್ನು ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ರ್ಯಾಷಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಹನಿ ಏನಿದೆ ನಿಮ್ಮ ಫೇಸನ್ನು ತಂಪು ಮಾಡುತ್ತೆ, ಹಾಗೆ ಒಂದು ಒಳ್ಳೆಯ ಸ್ಕಿನ್ ಟೋನ್ನ ಕೊಡುತ್ತೆ, ಅಂದರೆ ಮೆತ್ತಗೆ ಮಾಡುತ್ತೆ ಸ್ಕಿನ್ನನ್ನು. ಹಾಗಾಗಿ ಇದನ್ನು ಹನಿ ಏನಿದೆ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಈಗ 1 ಸ್ಪೂನ್ ಆಗೋಷ್ಟು ಹನಿನ ಹಾಕಿದ್ದೀನಿ. ಹಾಕಿದ ತಕ್ಷಣ ನೀವು ಒಂದು ಸತಿ ಕಲಿಸ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಆಲ್ರೆಡಿ ಸ್ಫಟಕ ಏನು ರೆಡಿ ಮಾಡ್ಕೊಂಡಿದ್ವಲ್ವ, ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥದ್ದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈ ಒಂದು ಅರಿಶಿನದ ಹಾಲಿನಲ್ಲಿ ಚೆನ್ನಾಗಿ ಕರಗೋವರೆಗೂ ಇದನ್ನು ಒಂದು ಸತಿ ನೀವು ನೀಟಾಗಿ ಸ್ಪೂನಿನ ಸಹಾಯದಿಂದ ಕಲಿಸ್ಕೊತಾ ಬನ್ನಿ. ನೀವು ಇದನ್ನು ಒಂದು ಸತಿ ಮಾಡ್ಕೊಂಡ್ರೆ ಸಾಕು. ತಿಂಗಳಲ್ಲಿ 1 ಟೈಮ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂತಹ ಕೈ ಕಾಲಿನ ಮೇಲ್ಗಡೆ ಇರುವಂಥ ಹೇರ್ಸ್ ಆಗಿರ್ಬೋದು, ಈ ಒಂದು ಸ್ಕಿನ್ನಿನ ಮೇಲ್ಗಡೆ ಇರುವಂಥದ್ದಾಗಿರ್ಬೋದು, ಐಬ್ರೋ ಮೇಲ್ಗಡೆ ಫೋರ್ ಹೆಡ್ ಹತ್ರ ಇರುವಂಥದ್ದಾಗಿರ್ಬೋದು, ಅಥವಾ ನೋಸಿನ ಕೆಳಗಡೆ ಲಿಪ್ಸ್ ಹತ್ರ ಎಲ್ಲವೂ ಕೂಡ ಮಾಯವಾಗಿಬಿಡುತ್ತೆ. ಹಾಗೆ ಇದನ್ನು ಫೇಶಿಯಲ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಫೇಸ್ ಮಾಸ್ಕ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ಫೇಸ್ ಮಾಸ್ಕ್ ಥರ ಹಾಕ್ಕೊಂಡು ಆರಲಾರ್ದಂಗೆ, ಅಂದರೆ ಇದನ್ನು ಫುಲ್ ಒಣ ಮಾಡಬಾರ್ದು. ಜಸ್ಟ್ ಫೇಸ್ ಮಾಸ್ಕ್ ಹಾಕ್ಕೊಂಡು ಹಸಿ ಇದ್ದಾಗ ಇದನ್ನು ಮುಖನ ತೊಳ್ಕೋಬೇಕು. ಇದರಿಂದ ನಿಮಗೆ ಇನ್ಸ್ಟೆಂಟ್ ಗ್ಲೋ ಕೂಡ ಸಿಗುತ್ತೆ. ನೆಕ್ಸ್ಟ್ ಇದರಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೇಸಿನ ಗ್ಲೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಫೇಸಿನಲ್ಲಿರುವಂಥ ಟ್ಯಾನ್ಸ್ನ ರಿಮೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಿಮ್ಮ ಫೇಸ್ ಮೇಲಿರುವಂಥ ಸಣ್ಣ ಹೇರ್ಸ್ ಏನಿದಾವೆ ನೋಡಿ, ಬೇಬಿ ಹೇರ್ಸ್ ಇರುತ್ತಲ್ವ, ಆ ಥರ ಇರುವಂಥ ಹೇರ್ಸನ್ನು ಕೂಡ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಈಗ ನಾನು ನಿಮಗೆ ಬಿಸಿ ಇದ್ದಾಗ ಇದನ್ನು ಅಪ್ಲೈ ಮಾಡ್ಕೋಬೇಕು. ಈಗ ಒಂದು ಕಾಲಿಗೆ ಹಚ್ಚಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಅಂತೇಳಿ. ನೋಡಿ, ಹಚ್ಚಿದ ತಕ್ಷಣವೇ ಒಂದೊಂದೊಂದೊಂದು ಹೇರ್ಸ್ಗಳೇನಿದ್ದಾವೆ ರಿಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈ ರೀತಿ ಹಚ್ಚಿಬಿಟ್ಟು ಒಂದು 10 ರಿಂದ 15 ನಿಮಿಷಗಳ ಕಾಲ ಬಿಡಬೇಕಾಗುತ್ತೆ. ಇದು ಸ್ವಲ್ಪ ಒಣ ಆಗಬೇಕು. ಹಸಿ ಇದ್ದಾಗ ಇದನ್ನು ತೆಗೆಯೋಕ್ಕಾಗೋದಿಲ್ಲ. ಸ್ವಲ್ಪ ಹೊತ್ತು ಒಣ ಆಗೋವರೆಗೂ ಇದನ್ನು ಹಾಗೆ ಹಚ್ಚಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಿಮಗೆ ಈ ರೀತಿ ಕೈಯಿಂದ ಹಚ್ಚೋಕೆ ಇಷ್ಟ ಇಲ್ಲ ಅನ್ನೋರು ಒಂದು ಹತ್ತಿಯ ಸಹಾಯದಿಂದ ಅಥವಾ ಯಾವುದಾದ್ರೂ ಕವರ್ನ ಕೈಗೆ ಹಾಕಿಬಿಟ್ಟು ಗ್ಲೌಸಿನ ಸಹಾಯದಿಂದಾದರೂ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಆರಿದ ತಕ್ಷಣ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಒಂದು 10 ರಿಂದ 15 ನಿಮಿಷ ಒಣ ಆಗಿದೆ. ಒಣ ಆಗಿದ ತಕ್ಷಣ ಇಲ್ಲಿ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ನಿಮಗೆ ಡಿಫ್ರೆನ್ಸಿಯೇಷನ್ ಕಾಣ್ತಾ ಇರ್ಬೋದು. ತುಂಬ ಹೇರ್ಸ್ ಇದ್ದವರಿಗೆ ಜಲ್ದಿ ರಿಸಲ್ಟ್ ಗೊತ್ತಾಗುತ್ತೆ, ಕಮ್ಮಿ ಇದ್ದವರಿಗೆ ಅಷ್ಟು ಜಲ್ದಿ ಐಡಿಯಾ ಬರೋದಿಲ್ಲ. ಬಟ್ ಒಂದು ಸತಿ ನೀವು ಈ ರೀತಿ ಮಾಡ್ಕೊಳ್ಳಿ. ಎಷ್ಟು ಸುಲಭವಾಗಿ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ನಾನು ನಿಮಗೆ ಒಂದು 2 ರಿಂದ 3 ಸತಿ ತೋರಿಸ್ತಾ ಇದ್ದೀನಿ ನೋಡಿ, ಕ್ಲೀನ್ ಮಾಡಿ. ಇದೇ ರೀತಿ ನೀವು ಕೂಡ 1 ಟೈಮ್ ಮಾಡ್ಕೊಳ್ಳಿ. ವಾಶ್ ಕೂಡ ಮಾಡಿ ತೋರಿಸ್ತೀನಿ. ಡಿಫ್ರೆನ್ಸಿಯೇಷನ್ ಕಾಣ್ತಾ ಇದೆ ಅಲ್ವಾ ನಿಮಗೆ? ಇದೇ ರೀತಿ ನೀವು ಮಾಡ್ಕೊಳ್ಳಿ. ನಿಮ್ಮ ಫೇಸ್ ಮೇಲಾಗಿರ್ಬೋದು, ಲೆಗ್ಸ್ ಆಗಿರ್ಬೋದು, ಕೈ ಆಗಿರ್ಬೋದು, ಎಲ್ಲವೂ ಕೂಡ ಹೋಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.